ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಇದರಿಂದ ಆತಂಕಗೊಂಡ ಪೋಷಕರು ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳುಹಿಸುವುದಕ್ಕೆ ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಮನಗಂಡು ಇದೀಗ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ಹೇಳಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ಹೇಳಿಕೊಡುತ್ತಿರೋದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ನಾರಿ ಶಕ್ತಿ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ದಾವಣಗೆರೆ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಆಯೋಜನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಕಿಡಿಗೇಡಿಗಳಿಂದ ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿನಿಯರು, ಸೆಲ್ಫ್ ಡಿಫೆನ್ಸ್ ಹೇಳಿಕೊಡುತ್ತಿರುವ ತರಬೇತುದಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಾರಿ ಶಕ್ತಿ ಕಾರ್ಯಕ್ರಮದಡಿ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ಕರಾಟೆ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು. ನುರಿತ ಕರಾಟೆ ಪಟುಗಳು ವಿದ್ಯಾರ್ಥಿನಿಯರಿಗೆ ಕಾಮುಕರಿಂದ, ಹಲ್ಲೆಕೋರರಿಂದ, ಪುಂಡರಿಂದ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಳಬೇಕು, ತಮ್ಮ ಜೊತೆಗಿದ್ದ ಮಹಿಳೆಯರನ್ನ ಯಾವ ರೀತಿ ಕಾಪಾಡಬೇಕೆಂದು ತರಬೇತಿ ನೀಡಲಾಯಿತು. ಇದರಿಂದ ಮಹಿಳೆಯರು, ವಿದ್ಯಾರ್ಥಿನಿಯರು ಸ್ವತಂತ್ರವಾಗಿ ಒಬ್ಬಂಟಿಯಾಗಿ ಓಡಾಡಲು ಸಹಾಯವಾಗಲಿದೆ. ನಾರಿಯರಿಗೆ ಯಾವಾಗಲೂ ಬೇರೆಯವರಿಂದಾನೇ ಪ್ರೊಟೆಕ್ಷನ್ ಅಲ್ಲ, ಅವ್ರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಮತ್ತು ಧೈರ್ಯ ಯಾವಾಗಲೂ ಕೂಡ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಇಲಾಖೆ ಸರ್ಕಾರದಿಂದನೂ ಕೂಡ ಈ ಯೋಜನೆ ಇದೆ. ಎಲ್ಲರಿಗೂ ಕೂಡ 48 ದಿವಸಗಳ 6ನೇ ತರಗತಿಯಿಂದ ಎಲ್ಲಿವರೆಗೆ ಅವರು MA ಇರ್ಬೋದು, MSc ಪೋಸ್ಟ್ ಗ್ರ್ಯಾಜುಯೇಷನ್ ಕಲಿತಾ ಇದ್ರು ಕೂಡ ಅವ್ರಿಗೆ 48 ತಾಸುಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕೂಡ ಇದರಿಂದ ಇದು ಇದೆ ಅಂತ ಪ್ರಾವಿಷನ್ ಇದೆ. ಹಾಗಾಗಿ ಒಂದು ಮಕ್ಕಳಲ್ಲಿ ಸ್ವಯಂ ರಕ್ಷಣೆಯ ಬಗ್ಗೆ ಅಥವಾ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಈ ಮುಖ್ಯ ಉದ್ದೇಶ. ಅದ್ರ ಜೊತೆಗೆ ಅವ್ರಿಗೆ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯಗಳಾಗ್ತಾ ಇದೆ ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಆದಾಗ ಮತ್ತೆ ತಮ್ಮನ್ನು ತಾವು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ನಾವು ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸಿದ್ದೇವೆ. ನೂರಾರು ಜನ ವಿದ್ಯಾರ್ಥಿನಿಯರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಸೆಲ್ಫ್ ಡಿಫೆನ್ಸ್ ಯಾವ ರೀತಿ ಮಾಡಿಕೊಳ್ಳಬೇಕೆಂದು ಹೇಳಿಕೊಡಲಾಯಿತು. ಸಮಸ್ಯೆ ಎದುರಾದಾಗ ಎದುರಾಳಿಯನ್ನ ಯಾವ ರೀತಿ ಮಣ್ಣು ಮುಕ್ಕಿಸಬೇಕು ಎನ್ನುವ ಟೆಕ್ನಿಕ್ಗಳನ್ನ ವಿದ್ಯಾರ್ಥಿನಿಯರು ಕರಗತ ಮಾಡಿಕೊಳ್ಳುತ್ತಿದ್ದಾರೆ. ದಿನದ 24 ಗಂಟೆ ಕುಟುಂಬಸ್ಥರು, ಸ್ನೇಹಿತರ ಜೊತೆ ಇರಲು ಸಾಧ್ಯವಿಲ್ಲ. ಆಪತ್ತು ಯಾವಾಗ ಯಾವ ರೀತಿ ಬರುತ್ತದೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ರೀತಿ ವಿದ್ಯಾರ್ಥಿನಿಯರಿಗೆ ತರಬೇತಿ ನೀಡುತ್ತಿರುವುದು ಒಳ್ಳೆಯ ಕೆಲಸ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು. ಈ ರೀತಿಯ ತರಬೇತಿ ಪಡೆಯುವುದರಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು. ನಾರಿ ಶಕ್ತಿ ಅನ್ನೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ನಮ್ಮ ಎಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗೋಸ್ಕರ ಕರಾಟೆ ಕ್ಲಾಸಸ್ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಹಾಸ್ಟೆಲ್ನಲ್ಲಿರೋ ಮಕ್ಕಳಿಗೆ 48 hours ಟ್ರೈನಿಂಗ್ ಪೀರಿಯಡ್ ಅಂತ ಶುರು ಮಾಡಿದ್ದೀವಿ. ನಂತರ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ತರಬೇತಿ ಕೊಡಬೇಕು ಅಂತ ಒಂದು ಸುರಕ್ಷಾ ಆ್ಯಪ್ ಕೂಡ ಈಗ ತಾನೇ ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಯಾವ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿ ನೀಡುವಂತಹ ಕಾರ್ಯಕ್ರಮಗಳನ್ನು ಎಲ್ಲ ರಿಸೋರ್ಸ್ ಪರ್ಸನ್ಸ್ನ ಕರೆದುಬಿಟ್ಟು ಮಕ್ಕಳಿಗೆ ಇವತ್ತಿನ ನಾರಿ ಶಕ್ತಿ ಪ್ರೋಗ್ರಾಮ್ ಏನು ದಾವಣಗೆರೆ ಡಿಸ್ಟಿಕ್ಕಲ್ಲಿ ಮಾಡಿದ್ರಲ್ಲ, ಇದು ಪ್ರತಿಯೊಂದು ಡಿಸ್ಟಿಕ್ಕು, ಪ್ರತಿಯೊಂದು ಊರಲ್ಲೂ ನಡಿಬೇಕಾದಂಥ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ಅವಶ್ಯವಾದಂಥ, ಎಸ್ಪೆಷಲಿ ಹೆಣ್ಮಕ್ಳು ಈಗ ದೊಡ್ಡವರಾದಮೇಲೆ ಕಲಿಯೋಕ್ಕಿಂತ ಅವರು ಚಿಕ್ಕವರಿದ್ದಬೇಕಾರಿಂದನೂ ಕಲಿತರೆ ಅವರು ಈಗ ಹೆಂಗೆ ನಾವು ಬೇರೆ ಗಟ್ಟಿಯಾಗಿದ್ದರೆ ಮರ ಕಂಡ ಎಲ್ಲ ಗಟ್ಟಿಯಾಗಿರ್ತಲ್ಲ, ಆ ಥರ ಅವರ ಕಾನ್ಫಿಡೆನ್ಸ್ನ ಚಿಕ್ಕವರಿದ್ದಬೇಕಾದ್ರೆ ಜಾಸ್ತಿ ಮಾಡಿದಾಗ ಅವರು ದೊಡ್ಡವರಾದ್ಮೇಲೆ ಆಟೋಮೆಟಿಕಲಿ ಕಾನ್ಫಿಡೆಂಟಾಗಿ ಎಂಥ ಸಿಚುವೇಶನ್ ಆದರೂ ಫೇಸ್ ಮಾಡ್ತಾರೆ. ಚಿಕ್ಕವರಿರ್ಬೇಕಾದ್ರೆ ಅವ್ರನ್ನ ಹೆಣ್ಮಕ್ಳು ಅವ್ರನ್ನ ಮನೆಯಲ್ಲೇ ಇರಬೇಕು, ಹೊರಗಡೆ ಹೋಗಬಾರ್ದು ಅಂತ ಪೇರೆಂಟ್ಸ್ ಅವ್ರನ್ನ ಗಟ್ಟಿ ಹಿಡಿದು ಅವರಿಗೆ ಕಾನ್ಫಿಡೆನ್ಸ್ ಕುಗ್ಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಅದು ಬರಬೇಕು ಅಂದ್ರೂ ಬರಲ್ಲ. ಅವಾಗ ಕಲಿಯೋಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕವರಿದ್ದಬೇಕಾರಿಂದನೇ ಹೆಣ್ಮಕ್ಳಿಗೆ ಕರಾಟೆನ ಕಲಿಸ್ಬೇಕು. ಅವಾಗಿಂದನೇ ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಅವ್ರು ಎಂಥ ಸಿಚುವೇಶನ್ ಅಂದರೂ
ನೆಕ್ಸ್ಟ್ ಅವ್ರ ಫ್ಯೂಚರಲ್ಲಿ ಫೇಸ್ ಮಾಡ್ತಾರೆ. ನಾನು ಚಿಕ್ಕವಳಿದ್ಬೇಕಂದ್ರೆ ಸರ್ ನಾರಾಯಣ್ ಸರ್ ಆ ಥರನೇ ಕರಾಟೆ ಸ್ಟಾರ್ಟ್ ಮಾಡಿದ್ದು. 4.5 ಇಯರ್ಸಿಂದ ನಾನು 8 ಇಯರ್ಸಲ್ಲಿ ಬ್ಲ್ಯಾಕ್ ಬೆಲ್ಟ್ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾನು ಕರಾಟೆ ಕಲಿಯೋದ್ರಿಂದ ನನಗೆ ಸೋಷಲಿ ಸಾಮಾಜಿಕವಾಗಿ ಎಂಥ ಸಿಚುವೇಶನ್ ಬಂದರೂ ಫೇಸ್ ಮಾಡ್ತೀನಿ, ಒಬ್ಬಳೇ ಇರ್ಬೋದು ನಾನು ಅನ್ನೋದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ. ನಾನು 8 ವರ್ಷದಿಂದ ಕರಾಟೆ ತರಬೇತಿಯಲ್ಲಿ ನಾನು ನಮ್ಮ ಕುಬೇರ್ ಸರ್ ಕರಾಟೆಯ ಕುಬೇರ್ ಸರ್ ಅವರು ನಮ್ಮ ಸರ್ರು 8 ವರ್ಷದಿಂದ ಅವರಿಂದ ತರಬೇತಿ ತಗೊಂಡಿದ್ದೇನೆ. ಮತ್ತು ನಾನು 2-3 ವರ್ಷದಿಂದ ಸುಮಾರು ಜನ ವಿದ್ಯಾರ್ಥಿಗಳಿಗೆ ನಾನು ಟೀಚರ್ ಆಗಿ ಸೆನ್ಸೈ ಆಗಿ ಕರಾಟೆನ ಕಲಿಸ್ತಾ ಇದ್ದೀನಿ. ಈಗಲೂ ಕಲಿಸ್ತಾ ಇದ್ದೀನಿ. ಈಗ ವೆಕೇಷನ್ ಇರೋದ್ರಿಂದ 2 ತಿಂಗಳು ನಾರಿ ಏನು ಕಾರ್ಯಕ್ರಮ ನಮ್ಮದು ನಡೆದಿದೆ, ಅದರಲ್ಲಿ ಕೂಡ ನಾನು ತರಬೇತಿನ ನೀಡಿದ್ದೀನಿ ಸುಮಾರು ಜನ ವಿದ್ಯಾರ್ಥಿಗಳಿಗೆ. ಮತ್ತು ನಾನು ಮೆಡಿಕಲ್ ಓದ್ತಾ ಇದ್ದೀನಿ ಅಬ್ರಾಡ್. ಸೊ ಇವಾಗ ವೆಕೇಷನ್ ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ನಮಗೆ ಈ ಕಾರ್ಯಕ್ರಮ ಮಾಡಿರೋದು. ಮುಂದಿನ ದಿನಗಳಲ್ಲಿ ವಸತಿ ಶಾಲೆಗಳು ಸೇರಿದಂತೆ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ನುರಿತ ಕರಾಟೆ ಪಟುಗಳಿಂದ ಸೆಲ್ಫ್ ಡಿಫೆನ್ಸ್ ಹೇಳಿಕೊಡಲಾಗುತ್ತದೆ. ಒಟ್ಟಿನಲ್ಲಿ ಇಂತಹ ಸೆಲ್ಫ್ ಡಿಫೆನ್ಸ್ ತರಬೇತಿಗಳಿಂದ ವಿದ್ಯಾರ್ಥಿನಿಯರು ಧೈರ್ಯವಾಗಿ ಒಬ್ಬಂಟಿಯಾಗಿ ಓಡಾಡಬಹುದು. ಅಷ್ಟೇ ಅಲ್ಲದೆ ಕಾಮುಕರಿಗೆ ತಕ್ಕ ಪಾಠ ಕಲಿಸಲು ಸಹಾಯವಾಗಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.